ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ನಿನ್ನೆ ಬ್ಲಾಗ್ ನೋಡಿದಿರ ನೀವು, ಪ್ರಿಪ್ರೇಷನ್ಸ್ ಎಲ್ಲ ಹೆಂಗಿತ್ತು ಅಂತ. ಇವಾಗ ನಾನು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಹೋಗಿ ಎಲ್ಲ ರೆಡಿ ಮಾಡಬೇಕು ಪೂಜೆಗೆ. ಸೊ ಫಸ್ಟ್ ಇಲ್ಲಿ ಎಲ್ಲ ಕ್ಲೀನ್ ಆಗಿಬಿಟ್ರೆ ರೆಡಿ ಮಾಡೋದಕ್ಕೆ ಸರಿ ಹೋಗುತ್ತೆ. ಎಲ್ಲ ರೆಡಿ ಮಾಡಬೇಕು. ಅಮ್ಮನೂ ಬಂದಿದ್ದಾರೆ, ಹೆಲ್ಪ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ದೇವ್ರ ಸಾಮಾನೆಲ್ಲ ರೆಡಿ ಮಾಡಿದ್ದೀವಿ. ದೇವ್ರ ಮನೆ ಕೂಡ ರೆಡಿ ಆಗಿದೆ. ಜಸ್ಟ್ ಇವಾಗ ದೇವಿ ಕೂಡ್ಸೋದಕ್ಕೆ ರೆಡಿ ಮಾಡಬೇಕು. ಫ್ರೆಂಡ್ಸ್, ಅದು ಸ್ವೀಟ್ಸು ಅದು ಎಲ್ಲ ಅರೇಂಜ್ ಮಾಡಬೇಕು. ಅದೆಲ್ಲ ಪ್ಲೇಟ್ಸ್ಗೆ ಹಾಕಿ ಇಟ್ಬಿಟ್ಟಿದ್ದೀವಿ. ಈಗ ಸೀರೆ ಉಡ್ಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಅದೆಲ್ಲ ಇಲ್ಲೇ ಮಾಡ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಉಡ್ಸೋಕ್ಕೆ ಈಸಿ ಆಗುತ್ತೆ. ಫ್ರೆಂಡ್ಸ್, ಏನಂದರೆ ಅಮ್ಮ ನಾನು ಇಬ್ಬರೂ ಫಸ್ಟು ನನ್ನ ಮದುವೆಗಿಂತ ಮುಂಚೆ ನಮ್ಮ ಮನೇಲಿ ಇದ್ದಾಗಿಂದನೂ ಮಾಡೋ ಅಭ್ಯಾಸ ಇದೆ. ಸೊ ಅವಾಗಿಂದನೂ ಬೇರೆ ಬೇರೆ ಥರ ಮಾಡ್ತಾನೆ ಇರ್ತೀವಿ. ಬಟ್ ಆಮೇಲೆ ಒಂದು ನಮಗೆ ಐಡಿಯಾ ಸಿಕ್ಕಿದ್ಮೇಲೆ ಯಾವುದು ತುಂಬ ಚೆನ್ನಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು ಅದನ್ನು ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಸೊ ನಾವು ಯಾವಾಗಲೂ ಈ ರೀತಿಯೇ ಉಡ್ಸೋದು. ಏನಂದರೆ ಸೀರೆನ ಫಸ್ಟು ಏನು ಮಾಡಿಬಿಡ್ತೀವಿ ಅಂದರೆ ಫೋಲ್ಡ್ ಮಾಡ್ಕೊಂಬಿಟ್ಟು ಅದನ್ನು ನೆರಿಗೆ ಹಾಕ್ಕೊಂಬಿಡ್ತೀವಿ. ಆವಾಗ ಚೆನ್ನಾಗಿ ಬರುತ್ತೆ. ಆವಾಗ ಲೆಂತು ಕೂಡ ನಮಗೆ ಗೊತ್ತು. ಯಾಕೆಂದರೆ ನಮ್ಮ ಮನೇಲಿರೋದು ಒಂದು ಬಾಕ್ಸು ಮತ್ತು ಒಂದು ಬಿನ್ಗೆ ಇಟ್ಕೊಂಡಿದ್ವಿ. ಅದ್ರ ಲೆಂತ್ ನಮ್ಗೆ ಗೊತ್ತು. ಅದಕ್ಕೆ ನಾವು ಯಾವಾಗಲೂ ಮಾಡೋದ್ರಿಂದ, ಅಂದರೆ ನಮ್ಮ ಮನೇಲಿ ಲಾಸ್ಟ್ ಇಯರೇ ತೊಗೊಂಡಿದ್ದು. ಯಾಕೆಂದರೆ ನಾನು ಲಾಸ್ಟ್ ಇಯರೇ ಫಸ್ಟ್ ಟೈಮ್ ಮಾಡಿದ್ದು. ಸೊ ಅದರಿಂದ ಲೆಂತ್ ನಮಗೆ ಗೊತ್ತು. ಸೊ ನೋಡಿ, ಈ ರೀತಿಯಾಗಿ ರೆಡಿ ಮಾಡ್ಕೊತೀವಿ. ನಾನು ಶೂಟ್ ಮಾಡ್ತಾಯಿದ್ದೆ ಅಮ್ಮಗೆ ಇಟ್ಕೊಳಕ್ಕೆ ಹೇಳಿಬಿಟ್ಟು. ಸೊ ಅಮ್ಮ ಇಟ್ಕೊಂಡೆ ನನಗೆ ಶೂಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದಕ್ಕೆ ತೋರಿಸೋದಕ್ಕೂ ಕೂಡ ಈಸಿ ಆಗುತ್ತೆ. ಲಾಸ್ಟ್ ಟೈಮ್ ನಾನು ಅಷ್ಟು ತೋರಿಸಲಿಲ್ಲ, ಅವಾಗ ತುಂಬ ಜನ ಕೇಳ್ತಾಯಿದ್ರಿ. ಅದಕ್ಕೆ ಸೊ ಏನು ಮಾಡ್ತೀವಿ ಅಂದರೆ ಈ ರೀತಿ ಹಾಕ್ಕೊಂಡು ನಾವು ಏನೋ ಸೇಫ್ಟಿ ಪಿನ್ಗಳು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಸ್ಯಾರಿ ಹಾಳಾಗುತ್ತೆ ಅಂತ. ಎಷ್ಟು ಬೇಕು ಅಷ್ಟು ಮಾತ್ರ ಯೂಸ್ ಮಾಡ್ತೀವಿ. ಆಮೇಲೆ ನೋಡಿ ಈ ರೀತಿ ಮಾಡ್ಕೊತೀವಿ. ಸೊ ನನಗೆ ಈ ಸಾರಿ ತುಂಬ ಇಷ್ಟ ಆಯಿತು. ತುಂಬ ಜನ ಎಷ್ಟು ಆಯಿತು ಅಂತ ಕೇಳ್ತಾ ಇದ್ರಿ. ಸೊ ಇದು ಒಂದು ಸ್ಯಾರಿಗೆ 9,000. ನಾನು ಆಲ್ರೆಡಿ ಕಮೆಂಟ್ಸಲ್ಲಿ ಕೆಲವೊಂದು ಕಮೆಂಟ್ಸಲ್ಲಿ ಆನ್ಸರ್ ಮಾಡಿದ್ದೆ. ಸೊ 9,000 ರೂಪಾಯಿ ಆಯಿತು ಒಂದು ಸ್ಯಾರಿಗೆ. ಸೊ 2 ಸ್ಯಾರಿ ನಾನು 2 ತೊಗೊಂಡಿದ್ದು ಕೂಡ ಆಲ್ಮೋಸ್ಟು 2 ಸೇಮೇ. ಬ್ಲ್ಯಾಕ್ ಸ್ವಲ್ಪ ಕಾಸ್ಟ್ಲಿ ಇರಬೇಕು, ಒಂದು 500 ರುಪೀಸು. ಸ್ಯಾರಿ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇನ್ನು ನಾವು ಇಲ್ಲಿ ಬಾಳೆಕಂಬ ಎಲ್ಲ ಅದು ರೆಡಿ ಮಾಡಬೇಕಲ್ಲ. ಸೊ ಅದಕ್ಕೆ ಸ್ಟ್ಯಾಂಡ್ ಎಲ್ಲ ಲಾಸ್ಟ್ ಟೈಮೇ ನಾನು ಊರಿಂದ ತರಿಸ್ಕೊಂಡಿದ್ದೆ. ನಿಮಗೆ ಬ್ಯಾಂಗ್ಳೂರಲ್ಲೂ ಕೂಡ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ. ನಾವು ಫಸ್ಟು ಏನಂದರೆ ಈ ಥರ ಸ್ಟ್ಯಾಂಡ್ ಎಲ್ಲ ಸಿಗ್ತಾ ಇರಲಿಲ್ಲ. ನಾವು ಮೊದಲು ಮದ್ದೂರಲ್ಲಿ ಮಾಡಬೇಕಾದ್ರೆ ಆವಾಗ ನಾವು ಅದಕ್ಕೆ ಅಕ್ಕಿ ತುಂಬಿಸೇ ಇಡ್ತಾ ಇದ್ವಿ. ಸೊ ಬಟ್ ಇವಾಗ ಸ್ಟ್ಯಾಂಡ್ ಸಿಗೋದ್ರಿಂದ ಸ್ಟ್ಯಾಂಡ್ಗೆ ಹಾಕಿರ್ತೀವಿ. ಸೊ ಇದು ಮುಖವಾಡ ಕೂಡ ಅಷ್ಟೇ. ನಾನು ಗೃಹ ಪ್ರವೇಶಕ್ಕೆ ಆದಮೇಲೆ ನಮ್ಮದು ಫಸ್ಟ್ ಟೈಮ್ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ವಲ್ಲ, ಆವಾಗ ನಾನು ತೊಗೊಂಡಿದ್ದು. ಸೊ ಅದ್ರ ಡೀಟೇಲ್ಸು ಆ ಬ್ಲಾಗಲ್ಲಿ ನಿಮಗೆ ಸಿಗುತ್ತೆ. ನಾನು ಫಸ್ಟ್ ಟೈಮ್ ತೊಗೊಂಡಾಗ ಅದು ಕೂಡ ಬ್ಲಾಗ್ ಮಾಡಿದ್ದೀನಿ. ಹೋಗಿ ನೋಡಿ ಎಷ್ಟಿದೆ ಅಂತ. ಆಲ್ಮೋಸ್ಟ್ ನಾನು ಹೇಳಿದ್ದೀನಿ ಅಂತ ಅನಿಸುತ್ತೆ, ನನಗೆ ನೆನಪಿಲ್ಲ. ಸೊ ಹೋಗಿ ನೋಡಿದ್ರೆ ನಿಮಗೆ ಸಿಗುತ್ತೆ. ಸೊ ಈ ರೀತಿ ನಾವು ಬಾಕ್ಸ್ಗೆ ಹಾಕಿ ತುಂಬ್ಕೊಂಡಿದ್ದೀವಿ. ಯಾಕೆಂದರೆ ನಮಗೆ ಅದು ಗ್ರಿಪ್ ಸಿಗಲಿ ಅಂತ. ಅದಾದಮೇಲೆ ಬಿನ್ಗೆ ತೊಗೊಂಡು ಬಿನ್ಗೆಗೆ ನೀರು ತುಂಬಿಸ್ಕೊಂಡಿದ್ದೀವಿ. ಸೊ ಇದು ಹೂವೆಲ್ಲ ಹಾಕೋದಕ್ಕೆ ಅಂದ್ಬಿಟ್ಟು ನಾವು ಈ ರೀತಿ ಒಂದು ದೇವರಿಗೆ ಅಂತಲೇ ಸಪ್ರೇಟಾಗಿ ಒಂದು ಈ ರೀತಿ ಮಾಡಿಟ್ಕೊಂಡಿದ್ದೀವಿ. ಅದಕ್ಕೆ ಹೂವೆಲ್ಲ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಗೆ ಇವಾಗ ಅದು ಕೂಡ ಸಿಗುತ್ತೆ ಹೂ ಹಾಕೋದಕ್ಕೂ. ಬಟ್ ನನಗೆ ಅಷ್ಟು ಇಷ್ಟ ಆಗಲ್ಲ. ನನಗೆ ಯಾವಾಗಲೂ ಇದೇ ಇಷ್ಟ. ನಾನು ನಮ್ಮ ಮನೆ ಮಧುರ ಇದ್ದಾಗಲೂ ಕೂಡ ಅಷ್ಟೇ ಅಮ್ಮಂಗೆ ಅದು ಹಾಕಕ್ಕೆ ಬಿಡ್ತಾ ಇರಲಿಲ್ಲ. ಈ ರೀತಿಯೇ ಹಾಕ್ತಾ ಇದ್ವಿ. ಸೊ ಅದಾದಮೇಲೆ ಈ ರೀತಿ ನಾವು ಹಾಕ್ಕೊತೀವಿ ಸ್ಯಾರಿನ. ಸೊ ನಾನು ಶೂಟ್ ಮಾಡಾದಮೇಲೆ ಈಗ ಶೂಟ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಹೆಲ್ಪ್ ಮಾಡೋಕ್ಕಾಗ್ತಿಲ್ಲ. ಅದೆಲ್ಲ ಹೋಗಿ ನಾನು ಸರಿ ಮಾಡ್ತೀನಿ, ಯಾಕೆಂದರೆ ಚೆನ್ನಾಗಿ ಕಾಣಿಸ್ಬೇಕು. ಸೊ ಈ ರೀತಿ ಅಲಂಕಾರ ಮಾಡ್ಕೋತೀವಿ ನಾವು. ಅದು ಹಾಕಾದ್ಮೇಲೆ ನೋಡ್ಬೋದು. ಸ್ಯಾರಿ ಹಾಕೋದು ಅಷ್ಟೇ. ಫಸ್ಟ್ ನಾನು ಏನು ತೋರಿಸ್ದೆ ಅಷ್ಟೇ ಹಾಕೋದು. ಅದಾದಮೇಲೆ ನೀವು ಒಡವೆಗಳು ಮತ್ತು ಅಲಂಕಾರ ಎಲ್ಲ ನಿಮಗೆ ಹೇಗೆ ಬೇಕೋ ಆ ರೀತಿ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಟೈಮ್ ನೋಡೋಣ, ಬೇರೆ ಥರ ಮಾಡೋಕ್ಕಾದ್ರೆ ಮಾಡ್ತೀವಿ. ಬಟ್ ನಂಗೆ ಈ ರೀತಿ ಮಾಡೋದೇ ತುಂಬ ಇಷ್ಟ ಆಗುತ್ತೆ. ಅದಾದಮೇಲೆ ಇಲ್ಲಿ ಹೊರಗಡೆಯಿಂದ ಕೂತ್ಕೊಂಡು ಅದು ಇದು ಮಾಡ್ಕೊತಾ ಇದ್ವಿ ರೆಡಿ. ಯಾಕೆಂದರೆ ಮುಂದೆ ಎಲ್ಲ ನಾವು ಹಣ್ಣು ಮತ್ತು ಸ್ವೀಟ್ಸು ಅದೆಲ್ಲ ಇಡ್ತೀವಲ್ಲ. ಸೊ ಅದೆಲ್ಲ ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ವಿ. ಸೊ ಮಾಡೋದ್ರ ಜೊತೆಗೆ ಅಮ್ಮ ಬಂದರೆ ನಿಮಗೆ ಗೊತ್ತಲ್ಲ. ಸೊ ಮದ್ದೂರ್ದು ಅದು ಇದು ಆ ವಿಷಯ ಈ ವಿಷಯ ಮಾತಾಡ್ಕೊಂಡು ಮಾಡ್ತಾನೆ ಇರ್ತೀವಿ. ಎಷ್ಟು ಮಾತಾಡಿದ್ರು ಮುಗಿಯೋದೇ ಇಲ್ಲ ಅಂತ ಹೇಳ್ಬೋದು. ನೋಡಿ ಇವಾಗ ಪೂರ್ತಿ ರೆಡಿ ಆಗಿದೆ. ಎಲ್ಲ ಮುಂದೆ ಎಲ್ಲ ಇಟ್ಟು ಕೂಡ ಆಗಿದೆ. ಸೊ ಜಸ್ಟ್ ಇವಾಗ ಹೋಗಿ ನಾನು ರೆಡಿಯಾಗಿ ಬಂದು ಪೂಜೆ ಮಾಡಬೇಕು. ಫ್ರೆಂಡ್ಸ್ ನೋಡ್ಬೋದು, ಇವಾಗ ನಾನು ರೆಡಿ ಆಗಿದ್ದೀನಿ. ಸಿಗಂದೂರಲ್ಲಿ ಕೊಟ್ಟಿದ್ರಲ್ಲ ಆ ಸ್ಯಾರಿ ಹಾಕೊಳ್ಳೋಣ ಅಂದ್ಕೊಂಡೆ. ಬಟ್ ಅದು ಯಾಕೋ ವೇರ್ ಮಾಡೋಕ್ಕೆ ಆಗಲಿಲ್ಲ. ಇಲ್ಲಿ ದಪ್ಪ ಕುತ್ಕೋತಾ ಇತ್ತು. ಸೊ ಆಮೇಲೆ ಅದಕ್ಕೆ ಮತ್ತೆ ತೆಗ್ಬಿಟ್ಟು ನನ್ನ ಹತ್ರ ಇದ್ದಿದ್ದು ರೇಷ್ಮೆ ಸೀರೆ ಇದೆ, ಹಳೆ ಇದೆ ಹಾಕ್ಕೊಂಡೆ. ಅಂದರೆ ಹಳೆಯದು ಒಂದು 2-3 ಸರಿ ವೇರ್ ಮಾಡಿದ್ದೀನಿ, ಆಲ್ರೆಡಿ ನೀವು ನೋಡಿರ್ತೀರ. ಸೊ ಅದೇ ಹಾಕ್ಕೊಂಡೆ. ಸೊ ಇವಾಗ ರೆಡಿಯಾಗಾಯಿತು, ಹೋಗಬೇಕು, ಪೂಜೆ ಮಾಡಬೇಕು. ಇವಾಗ ಚಂದುಗೂ ಅಜ್ಜಿಯನ್ ಕೂಡ ರೆಡಿ ಆಗಿದ್ದಾನೆ. ಸೊ ಎಲ್ಲ ಹೋಗಿ ರೆಡಿ ಆಗಿದೆ. ಪೂಜೆ ಮಾಡಿಬಿಟ್ಟು ಆಮೇಲೆ ಊಟ ಮಾಡ್ಬೇಕು. ನಾನು ಇವತ್ತು ಬೆಳಗ್ಗೆ ನಾನು ಏನೂ ತಂದಿಲ್ಲ. ಸೊ ಪೂಜೆ ಮಾಡಿಬಿಟ್ಟು ತಿನ್ನೋಣ ಅಂತ. ಯಾಕೋ ಹಂಗೆ ಅನ್ನಿಸ್ತು ಪೂಜೆ ಮಾಡಿಬಿಟ್ಟು ಆಮೇಲೆ ತಿನ್ನೋಣ ಅಂತ. ಸೊ ಅದಕ್ಕೆ ಬೆಳಗ್ಗೆಯಿಂದ ಏನೂ ತಿಂದೆ ವೆಯ್ಟ್ ಮಾಡ್ತಿದ್ದೆ. ಈವ್ನಿಂಗ್ ಎಲ್ಲರಿಗೂ ಕುಂಕುಮ ಕರೆದಿದ್ದೀನಿ ನಮ್ಮ ಸೊಸೈಟಿಲಿ. ಸೊ ಎಲ್ಲರೂ ಬರ್ತಾರೆ.
ಅದಕ್ಕೂ ಇನ್ನು ರೆಡಿ ಮಾಡಬೇಕು, ಸ್ವೀಟ್ಸು ಎಲ್ಲ ಹಾಕಿ ಪ್ಯಾಕ್ ಮಾಡಿ ಅದು ಕೂಡ ರೆಡಿ ಮಾಡಬೇಕು. ಸೊ ನೋಡಿ ಇವಾಗ ರೆಡಿಯಾಗಿದೆ, ಪೂಜೆ ಮಾಡ್ತಾ ಇದ್ದೀವಿ. ಡೋರಾ ಕೂಡ ಬಂದಿದ್ಲು. ಜಿಯನ್ ಏನೋ ತರಲೆ ಮಾಡ್ತಿದ್ದಾನೆ. ಅವನಿಗೆ ಅಂದರೆ ಗಂಟೆ ಬಾರಿಸೋದು ಅಂದರೆ ತುಂಬ ಇಷ್ಟ. ನಾವು ಯಾವಾಗಲೇ ಪೂಜೆ ಮಾಡ್ತಿದ್ವಿ ಬಂದು ಗಂಟೆ ಬಾರಿಸ್ತಾ ನಿಂತಿರ್ತಾನೆ. ಚಂದುಗೆ ಆಫೀಸ್ ರಜಾ ಇರಲಿಲ್ಲ, ಕಾಲ್ಸ್ ಎಲ್ಲ ಆಯಿತು. ಸೊ ಅವ್ರಿಗೆ ಪೂಜೆ ಟೈಮಿಗೆ ಬರೋಕ್ಕಾಗಲಿಲ್ಲ. ಆಮೇಲೆ ಬಂದು ಅವರು ಮತ್ತೆ ಪೂಜೆ ಮಾಡಿದ್ರು. ಸೊ ನಾನು, ಅಪ್ಪ, ಅಮ್ಮ, ಡೋರಾ, ಜೂ ಎಲ್ಲ ಸೇರಿಕೊಂಡು ಪೂಜೆ ಮಾಡಿದ್ವಿ. ಪೂಜೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೊ ನಾವು ಬೆಳಿಗ್ಗೆ ಯಾವಾಗ ಅಲಂಕಾರ ಎಲ್ಲ ಮುಗಿಯುತ್ತೆ ಮತ್ತು ನಾವು ಒಳ್ಳೆ ಟೈಮ್ ನೋಡಿಕೊಂಡು ಪೂಜೆ ಮಾಡಿಬಿಡ್ತೀವಿ. ಸೊ ಮತ್ತೆ ಈವ್ನಿಂಗ್ ನಾನು ಕುಂಕುಮಕ್ಕೆ ಎಲ್ಲರೂ ಬರೋದಕ್ಕಿಂತ ಮುಂಚೆ ಇನ್ನೊಂದು ಸರಿ ನಾನು ಪೂಜೆ ಮಾಡ್ತೀನಿ. ಸೊ ನಾವು ಯಾವಾಗಲೂ ಅದನ್ನೇ ಮಾಡ್ಕೊಂಡು ಬಂದಿರೋದು. ಯಾಕೆಂದರೆ ಒಳ್ಳೆ ಟೈಮ್ ನೋಡಿಕೊಂಡು ಪೂಜೆ ಮಾಡಿಬಿಟ್ರೆ ಮತ್ತು ನಮ್ಗೆ ಈವ್ನಿಂಗು ಮತ್ತು ಎಲ್ಲರೂ ಕುಂಕುಮ ಕರಿಯೋಕ್ಕೆ ಅದೆಲ್ಲ ಅದಕ್ಕೂ ಈಸಿ ಆಗುತ್ತೆ. ಅದಕ್ಕೆ ನಾನು ಈವ್ನಿಂಗ್ ಇಟ್ಕೊಳ್ಳಲ್ಲ ಪೂಜೆ ಮಾಡೋದು, ಬೆಳಗ್ಗೆನೇ ಮಾಡಿ ಮುಗಿಸ್ಬಿಡ್ತೀವಿ. ಸೊ ನಾನಿವತ್ತು ಉಪವಾಸ ಬೇರೆ ಇದ್ದೆ. ಸೊ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಹೋಗಿ ಕುಕ್ ಕೂಡ ಮಾಡಬೇಕು. ಸೊ ಇನ್ನು ಅಡುಗೆ ಕೂಡ ಮಾಡಿಲ್ಲ ನಾವು. ಸೊ ಪೂಜೆ ಆದಮೇಲೆ ಇಬ್ಬರು ಸೇರ್ಕೊಂಡು, ಅಮ್ಮ ನಾನು ಇಬ್ಬರು ಸೇರ್ಕೊಂಡು ಮಾಡೋಣ ಅಂದ್ಬಿಟ್ಟು ಫಸ್ಟ್ ಪೂಜೆ ಮುಗಿಸ್ಬಿಡೋಣ ಅಂತ ಮಾಡ್ತಾಯಿದ್ವಿ. ನೋಡಿ ಜೀವ್ ಬೇಬಿ ಎಷ್ಟು ತರಲೆ ಮಾಡ್ತಿದ್ದಾನೆ. ತುಂಬ ಜನ ಕೇಳ್ತಾರೆ, ರಮ್ಯಾ ಕೆಳಗಡೆನೇ ಇಡ್ಬೋದಿತ್ತಲ್ಲ ಅಂತ. ಅದಕ್ಕೆ ಇಡೋದಿಲ್ಲ ನಾನು. ಏನಾದರೂ ಈ ಥರ ಇನ್ನೂ ಅವನಿಗೆ ಸ್ವಲ್ಪ ಅವನಿಗೆ ಗೊತ್ತಾಗಿ ಇದೆಲ್ಲ ಮಾಡಬಾರ್ದು ಅಂತ ಅನ್ನೋ ತನಕ ಕೆಳಗಡೆ ಇಡೋದಕ್ಕಾಗೋದಿಲ್ಲ. ಇಲ್ಲಿ ದೇವ್ರ ಮನೇಲಿದ್ದರೆ ಅವನು ಕೆಳಗಡೆ ಇರ್ತಾನೆ, ಆವಾಗ ಏನೂ ಮುಟ್ಟೋದಿಲ್ಲ. ಸೊ ಅದಕ್ಕೆ ನಾನು ದೇವ್ರ ಮನೇಲಿ ಮಾಡೋದು. ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಅಲಂಕಾರ ಮಾಡ್ತಾರೆ. ನಾನು ಈ ರೀತಿಯಾಗಿ ಅಲಂಕಾರ ಮಾಡ್ತೀನಿ. ಮತ್ತು ಪೂಜೆನೂ ಅಷ್ಟೇ, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಪೂಜೆ ಮಾಡ್ತಾರೆ. ಎಲ್ಲರೂ ಒಂದೇ ಥರ ಅಲಂಕಾರ ಮಾಡಬೇಕು ಅಥವಾ ಒಂದೇ ರೀತಿ ಪೂಜೆ ಮಾಡಬೇಕು ಅಂತ ಏನಿಲ್ಲ. ಅವ್ರ ಮನಸ್ಸಿಗೆ ಹೇಗೆ ನೆಮ್ಮದಿ ಅನಿಸುತ್ತೆ ಆ ರೀತಿ ಮಾಡಬೇಕು, ಆವಾಗಲೇ ಸಮಾಧಾನ ನನ್ನ ಪ್ರಕಾರ. ಸೊ ಇದೇ ರೀತಿ ಮಾಡಬೇಕು ಅದೇ ರೀತಿ ಮಾಡಬೇಕು ಅಂತೇನಿಲ್ಲ. ನಾವು ಶ್ರದ್ಧೆಯಿಂದ ಹೇಗೆ ಮಾಡಿದ್ರು ಕೂಡ ಅದು ಚೆನ್ನಾಗಿ ಅನಿಸುತ್ತೆ. ಮತ್ತು ನಾನು ಲಾಸ್ಟ್ ಟೈಮು ನಾನು ದೇವ್ರ ಮನೆ ಕ್ಲೀನ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಯಾರೋ ಒಬ್ಬರು ಮಾತ್ರ ಅದನ್ನು ದೇವ್ರ ಮನೆ ಅಂತ ಯಾಕೆ ಸಪ್ರೇಟಾಗಿ ಮಾಡಬೇಕು ಅಂತ ಕಮೆಂಟ್ ಮಾಡಿದರು. ನಾನು ಆವಾಗಲೇ ಹೇಳಿದಾಗೆ ಅದೆಲ್ಲ ಅವರವರ ಭಕ್ತಿ ಮತ್ತು ಅವರವರ ಹೇಗೆ ಪಾಲನೆ ಮಾಡ್ತಿರ್ತಾರೆ ಅದಕ್ಕೆ ಬಿಟ್ಟಿದ್ದು. ಸೊ ನನ್ನ ಬ್ರದರ್ ಕೂಡ ಇರೋಕ್ಕಾಗಲಿಲ್ಲ, ಅವನಿಗೂ ಕೂಡ ಆಫೀಸ್ ಇತ್ತು. ಸೊ ಚಂದುಗೂ ಕೂಡ ಹಾಗೆ ಆಯಿತು. ತುಂಬ ಜನ ಕೇಳ್ಬೋದು ಯಾಕೆ ಚಂದು ಇಲ್ಲ, ಯಾಕೆ ಆಫೀಸ್ ರಜಾ ಇಲ್ವಾ ಅಂತ. ಸೊ ಅವರಿಗೆ ಎಲ್ಲ ಹಾಲಿಡೇಸು ಕೂಡ ಇರಲ್ಲ, ಕೆಲವೊಂದು ಮಾತ್ರ ಇರುತ್ತೆ. ಸೊ ಅದರಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವರಿಗೆ ರಜಾ ಇರೋದಿಲ್ಲ. ಪೂಜೆ ಎಲ್ಲ ಮುಗಿಸಿ ನಾವು ಕೆಳಗಡೆ ಬಂದ್ವಿ. ಕೆಳಗಡೆ ಬಂದು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ನಾವು ಅಡುಗೆ ಮಾಡೋದಕ್ಕೆ ರೆಡಿ ಮಾಡಿದ್ವಿ. ನನಗೆ ಟೊಮೆಟೊ ಬಾತ್ ಬೇಕಂತ ಅನ್ನಿಸ್ತಾ ಇತ್ತು. ನನಗೆ ಏನು ಗೊತ್ತಾ, ಟೊಮೆಟೊ ಬಾತ್ ನಾನೇ ಮಾಡ್ಕೊಂಡು ತಿನ್ನೋದಕ್ಕಿಂತ ಬೇರೆಯವ್ರು ಮಾಡಿಕೊಟ್ರೆ ತಿನ್ನೋದಕ್ಕೆ ಇಷ್ಟ. ಅದರಲ್ಲೂ ಅಮ್ಮ ಮಾಡಿದಾಗ ನನಗೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಟೊಮೆಟೊ ಬಾತು. ಅದಕ್ಕೆ ನಾನು ಅಕಸ್ಮಾತ್ ಮದ್ದೂರಿಗೆ ಹೋಗಲಿ ಅಥವಾ ಅಮ್ಮ ಇಲ್ಲಿಗೆ ಬರಲಿ ಟೊಮೆಟೊ ಬಾತ್ ಮಾಡು ಅಂತ ಹೇಳ್ತೀನಿ. ಸೊ ಅಮ್ಮ ಅದು ಬಂದಿದ್ದು ಈ ಸರಿ ಆಲ್ಮೋಸ್ಟು ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಹೋಗ್ಬಿಡ್ತಾಯಿದ್ರು. ಅದಕ್ಕೆ ಹಬ್ಬದ ದಿನನೇ ಪರವಾಗಿಲ್ಲ ಮಾಡಿಬಿಡೋಣ ಅಂದ್ಬಿಟ್ಟು ಟೊಮೆಟೊ ಬಾತು ಮತ್ತು ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಗೊಜ್ಜು ಮತ್ತು ಜಿಯನ್ ಜಾಮೂನ್ ಕೇಳ್ದ, ಜಾಮೂನು ಇದಿಷ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಸೊ ನಾನು ಜಾಮೂನ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು. ಅಮ್ಮ ಟೊಮೆಟೊ ಬಾತ್ ಮಾಡಿದ್ರು. ಸೊ ನಾನು ಜಾಮೂನು ಮತ್ತು ಬಜ್ಜಿ ಮಾಡೋಣ ಅಂದ್ಬಿಟ್ಟು ಅದೆರಡು ನಾನು ಮಾಡ್ತಾಯಿದ್ದೆ. ಜಿಯು ಬೇಬಿಗೆ ಏನೋ ಗೊತ್ತಿಲ್ಲ, ಜಾಮೂನ್ ಮಾಡಿಬಿಟ್ಟು ಕೊಟ್ಬಿಟ್ರೆ ಅವನಿಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ತಿಂತಾನೂ ಕೂಡ ಜಾಮೂನು. ಅದು ಬಿಟ್ಟರೆ ಬೇರೆ ಸ್ವೀಟ್ಸ್ ಎಲ್ಲ ಅಷ್ಟಕ್ಕಷ್ಟೇ, ಸ್ವಲ್ಪ ಏನಾದರೂ ಕಾಜು ಕಟ್ಲಿ ಆ ಥರದ್ದು ಅವನು ತಿನ್ನೋದು. ಅದು ಸೊ ನೋಡ್ಬೋದು ನೀವು, ನಾನಿವಾಗ ಬಜ್ಜಿ ಮಾಡ್ತಾ ಇದ್ದೀನಿ. ಬಜ್ಜಿಗೆ ಅದು ಸ್ವಲ್ಪ ತಿಕ್ಕಾಗಿ ಮಾಡಿಬಿಟ್ರೆ ಚಂದುಗೆ ಇಷ್ಟ ಆಗಲ್ಲ. ಅವ್ರಿಗೆ ಅದು ಮೆಣಸಿನ್ಕಾಯಿ ಜಾಸ್ತಿ ಸಿಗಬೇಕು ಬಾಯಿಗೆ, ಅದು ಮೇಲ್ಗಡೆ ಕೋಟಿಂಗಿಂದ. ಸೊ ಅದಕ್ಕೆ ಆ ರೀತಿಯಾಗಿ ಮಾಡಿದೆ. ಮತ್ತು ನಮಗೆ ಬಾಳೆ ಎಲೆ ಊಟ ಹಬ್ಬದಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಸೊ ಬಾಳೆ ಎಲೆಯಲ್ಲೇ ನಾವು ಊಟ ಮಾಡೋದು ಪ್ರತಿ ಹಬ್ಬದಲ್ಲೂ. ನನಗೆ ಬಾಳೆ ಎಲೆ ಊಟ ಮಿಸ್ ಆಗಿಬಿಟ್ರೆ ಹಬ್ಬದಲ್ಲಿ ಏನೋ ಮಿಸ್ ಆಗಿದೆ ಹಬ್ಬ ಅಂತ ಅನಿಸೋದೇ ಇಲ್ಲ. ಸೊ ಅದಕ್ಕೆ ನನಗೆ ಬಾಳೆ ಎಲೆನೇ ಬೇಕು. ಅದ್ರಲ್ಲಿ ಒಂದು ಐಟಮ್ ಇಲ್ಲಿ 2 ಐಟಮ್ ಇಲ್ಲಿ ಬಾಳೆ ಎಲೆ ತಿನ್ನೋದು ನನಗೆ ಹಬ್ಬದಲ್ಲಿ ತುಂಬ ಇಷ್ಟ ಆಗುತ್ತೆ. ಜಿಯನ್ಗೂ ಕೂಡ ಅಷ್ಟೇ ಬಾಳೆ ಎಲೆ ಊಟ ಮಾಡೋದು ಇಷ್ಟ.
ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಅಂದರೆ ಜಾಸ್ತಿ ಟೈಮ್ ಇಲ್ಲ, ಒಂದು 15 ನಿಮಿಷ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿದ್ವಿ. ನಾವು ಆಲ್ರೆಡಿ ಊಟ ಮಾಡೋಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿ ಊಟ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 4 o'clock ಆಗಿತ್ತು. ಸೊ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಒಂದು 1/4 ಗಂಟೆ ರಿಲ್ಯಾಕ್ಸ್ ಮಾಡಿ ಮನೆಗೆ ಬರೋರಿಗೆ ತಾಂಬೂಲ ಕೊಡೋದಕ್ಕೆ ಅದನ್ನು ರೆಡಿ ಮಾಡ್ತಾಯಿದ್ವಿ. ಎಲ್ಲ ರೆಡಿ ಆಯಿತು. ಇದು ಎಲ್ಲ ಇನ್ನೇನಿದೆ, ಇವಾಗ ಮತ್ತೆ ಹೋಗಿ ನಾನು ಮುಖ ತೊಳ್ಕೊಂಡು ರೆಡಿ ಆಗೋದು. ಸೊ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರು ಲಾವಣ್ಯ ಅಂತ, ಅವನು ಧ್ರುವ್ ಜಿಯನ್ ಫ್ರೆಂಡು. ಸೊ ಅವರು ಕೂಡ ನಮ್ಮ ಸೊಸೈಟಿಲೇ ಇರೋದು. ಇಬ್ಬರು ಒಂದೇ ಸ್ಕೂಲ್ಗೆ ಹೋಗ್ತಾಯಿದ್ರು, ಬಟ್ ಈ ವರ್ಷ ಅವನ್ನ ಬೇರೆ ಸ್ಕೂಲಿಗೆ ಸೇರಿಸಿದ್ದಾರೆ. ಅವ್ರ ಜೊತೆ ಮಾತಾಡಿಕೊಂಡು ಅವರೇ ಫಸ್ಟ್ ಬಂದಿದ್ದು. ಅವರಿಗೆ ಕುಂಕುಮ ಕೊಟ್ಬಿಟ್ಟು ತಾಂಬೂಲ ಎಲ್ಲ ಕೊಡ್ತಾ ಇದೆ. ಜಿಯನ್ ಮಲ್ಕೊಂಡ್ಬಿಟ್ಟಿದ್ದ. ಧ್ರುವ್ ಜಿಯನ್ ಎಲ್ಲಿ ಅಂತ ಕೇಳ್ತಾ ಇದ್ದ, ಬಟ್ ಜಿಯನ್ ಮಲಗಿದ್ದ. ಆಮೇಲೆ ಹೋಗೋಷ್ಟರಲ್ಲಿ ಎದ್ದು ಬಂದ. ಅವರು ಕೂಡ ಜಿಯನ್ ಹೇಳೋವರೆಗೂ ಕೂತ್ಕೊಂಡಿದ್ರು, ವೆಯ್ಟ್ ಮಾಡ್ತೀವಿ ಅಂತ ಮಾತಾಡ್ಸ್ಕೊಂಡು ಹೋಗೋದಕ್ಕೆ. ಲಾಸ್ಟ್ ಟೈಮು ನಮ್ಮದು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ವ್ಲಾಗ್ ಆದಮೇಲೆ ಸ್ವಲ್ಪ ಜನ ಕೇಳ್ತಾ ಇದ್ರಿ, ರಮ್ಯಾ ಎಲ್ಲ ಹೇಗೆ ಫ್ರೆಂಡ್ಸ್ ಆದರು ಅಂತ. ಫ್ರೆಂಡ್ಸ್ ಆಗೋದು ಹೇಗೆ ಅಂದರೆ ಹಾಗೆ ಫ್ರೆಂಡ್ಸ್ ಆಗಿಬಿಡ್ತೀವಿ ಒಬ್ಬರೇ ಹೊರಗಡೆ ಹೋದಾಗ ಇಲ್ಲ ಮಾತಾಡಬೇಕಾದ್ರೆ. ಮತ್ತು ಇವಾಗ ಜುಂಬಾ ಕ್ಲಾಸ್ಗೆ ಹೋಗ್ತಾ ಇರ್ತೀನಿ. ಸೊ ಎಲ್ಲರೂ ಫ್ರೆಂಡ್ಸ್ ಆಗಿದ್ದಾರೆ, ಮತ್ತು ಇಲ್ಲೆಲ್ಲರೂ ತುಂಬ ಫ್ರೆಂಡ್ಲಿ ಅಂತ ಹೇಳ್ಬೋದು. ನಂಗೆ ಅದು ತುಂಬ ಇಷ್ಟ ಎಷ್ಟೊಂದು ಸರಿ ಹೇಳ್ತಿದ್ದೀನಿ, ನಮ್ಮ ಸೊಸೈಟಿಲಿ ಎಲ್ಲರೂ ಫ್ರೆಂಡ್ಲಿ ಆಗಿದ್ದಾರೆ, ಅದರಿಂದ ನನಗೆ ಏನೂ ಅನ್ನಿಸ್ತಿಲ್ಲ ಅಂತ. ಸೊ ಬೇಗ ಫ್ರೆಂಡ್ಸ್ ಆದರು ಅಂತ ಹೇಳ್ಬೋದು. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಅದು ಇದು ಏನಾದರೂ ಫಂಕ್ಷನ್ಸ್ ಇದ್ದಾಗ, ಸೊಸೈಟಿಲಿ ಏನಾದರೂ ಸೆಲೆಬ್ರೇಷನ್ಸ್ ಎಲ್ಲ ಇದ್ದಾಗ ಸೊ ಎಲ್ಲರೂ ಒಟ್ಟಿಗೆ ಬರ್ತಾರೆ. ಸೊ ಇಂಡಿಪೆಂಡೆನ್ಸ್ ಡೇ ಆಗ್ಬೋದು, ಗಣೇಶ ಫೆಸ್ಟಿವಲ್ ಆಗ್ಬೋದು, ಈ ಥರ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾರು ಮನೇಲಿ ಮಾಡಿರ್ತಾರೆ ಅವರೆಲ್ಲರನ್ನೂ ಇನ್ವೈಟ್ ಮಾಡ್ತಾರೆ, ಎಲ್ಲರೂ ಒಟ್ಟಿಗೆ ಹೋಗ್ತೀವಿ. ಸೊ ನನಗೆ ಏನಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಲ್ಲರ ಜೊತೆ ಹೋಗೋದಕ್ಕಾಗೋದಿಲ್ಲ, ಯಾಕೆಂದರೆ ನಾನು ನಮ್ಮ ಮನೆಗೆ ಬರೋರಿಗೆಲ್ಲ ಕುಂಕುಮ ಕೊಡಬೇಕಲ್ಲ, ಅದಕ್ಕೆ. ಸೊ ಎಲ್ಲರೂ ಒಟ್ಟಿಗೆ ಬರ್ತಾರೆ. ನಂಗೆ ಅದು ತುಂಬ ಖುಷಿ ಆಗುತ್ತೆ. ಎಲ್ಲರ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದು, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಕ್ಳುಗಳು ಕೂಡ ಅಷ್ಟೇ, ಎಲ್ಲರೂ ಒಬ್ರಿಗೊಬ್ರು ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಎಲ್ಲರೂ ಅಷ್ಟೇ, ಎಲ್ರಿಗೂ ಗೊತ್ತಿರ್ತಾರೆ. ಸೊ ಅದು ಚೆನ್ನಾಗಿರುತ್ತೆ. ಇನ್ನು ತುಂಬ ಫ್ರೆಂಡ್ಸ್ ಬಂದಿದ್ರು ಅಂತ ಹೇಳ್ಬೋದು, ಬಟ್ ಎಲ್ಲರದು ನನಗೆ ಶೂಟ್ ಮಾಡೋದಕ್ಕಾಗಲಿಲ್ಲ. ಸ್ವಲ್ಪನೇ ನಾನು ಶೂಟ್ ಮಾಡಿದ್ದು. ಸೊ ಅದೆಲ್ಲ ಆದಮೇಲೆ ಆಲ್ಮೋಸ್ಟು ಮತ್ತೆ ಊಟ ಟೈಮ್ ಆಯಿತು. ಸೊ ಊಟ ಮಾಡಿಬಿಟ್ಟು, ನಾನು ಊಟ ಮಾಡಲಿಲ್ಲ, ಯಾಕೆಂದರೆ ನಾನು ಆಲ್ಮೋಸ್ಟು 4 ತಿಂದಿದ್ದರಿಂದ 4 o'clockಗೆ ನಂಗೆ ಊಟ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಸಕ್ಕ ಸುಸ್ತಾಗಿತ್ತು. ನೋಡ್ಬೋದು ನೀನು, ನನಗೆ ಆಲ್ರೆಡಿ ನಿದ್ರೆ ಬರ್ತಾ ಇದೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ವಿ. ಫ್ರೆಂಡ್ಸ್, ಹಬ್ಬ ಎಲ್ಲ ಮುಗೀತು. ಸೊ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ. ಬೆಳಗ್ಗೆನ ಅದೇ ಡ್ರೆಸ್ ಹಾಕ್ಕೊಂಡಿದ್ದೆ. ಸೊ ದೇವರಿಗೆ ದೃಷ್ಟಿ ತೆಗೆದಿದ್ದೆಲ್ಲ ಆಯಿತು, ಎಲ್ಲ ಮುಗಿಸಿ ಇವಾಗ ಬಂದು ಮಲ್ಕೋತಾ ಇದ್ದೀನಿ. ತುಂಬ ಸುಸ್ತಾಗ್ಬಿಟ್ಟಿದೆ. ಹಬ್ಬ ನನಗೆ ಏನಾಗಿತ್ತು ಅಂದರೆ ಆಲ್ಮೋಸ್ಟು ಹಬ್ಬದ ಕೆಲಸ ಅವಾಗಿಂದನೂ ಸ್ಟಾರ್ಟ್ ಆಯ್ತು. ನನಗೆ ಕೆಲಸ ಎಲ್ಲ ಮೇಂಟೈನ್ ಮಾಡ್ಕೊಂಡು ಒಬ್ಬಳೇ ನನಗೆ ಸಾಕಾಗೋಯ್ತು. ಅದ್ರ ಮಧ್ಯೆ ಏನು ನೋಡ್ಕೊಳ್ಳೋದು, ಅದು ಇದು. ಈ ಸ್ಯಾರಿನೂ ಹಂಗೆ ಬೆಳಗ್ಗೆ ಇದು ಹಾಕ್ಕೊಳ್ಳೋಣ ಅಂತ ತೆಗ್ದಿದ್ದೆ, ಬಟ್ ಈ ಸ್ಯಾರಿ ಯಾಕೋ ನನಗೆ ಎಷ್ಟೇ ಟ್ರೈ ಮಾಡಿದ್ರು ಹಾಕ್ಕೊಳಕ್ಕಾಗಲಿಲ್ಲ. ಇದ್ರಲ್ಲಿ ಏನಾದರೂ ಬೇರೆ ಮಾಡ್ಸೋಕ್ಕೆ ಟ್ರೈ ಮಾಡಬೇಕು. ನೋಡೋಣ ಏನು ಮಾಡಿಸ್ತೀನಿ ಅಂತ. ಸೊ ಮಾಡಿಸಿದಾಗ ನಾನು ನಿಮಗೆ ತೋರಿಸ್ತೀನಿ ಇದರಲ್ಲಿ ಏನು ಮಾಡಿಸ್ತೆ ಅಂತ. ಸೊ ಆಲ್ರೆಡಿ ಒಂದು ಐಡಿಯಾ ಬಂದಿದೆ ಏನು ಮಾಡಿಸೋಣ ಅಂತ. ಯಾಕೆಂದರೆ ಹಾಗೆ ಸ್ಯಾರಿ ಅಂತೂ ಹಾಕ್ಕೊಳಕ್ಕಾಗಲ್ಲ ಅದು. ಸೊ ಸಿಕ್ಕಾಬಟ್ಟೆ ಕಷ್ಟ. ನಾನು ಆಲ್ಮೋಸ್ಟ್ ಎಷ್ಟೊಂದು ಟೈಮ್ ಟ್ರೈ ಮಾಡಿದೆ, ಆಗಲಿಲ್ಲ. ಬಟ್ ಅದಾದಮೇಲೆ ಅದು ತೊಗೊಂಡ ತಕ್ಷಣ ಒಂದು 5 minutesಲ್ಲೇ ಹಾಕ್ಕೊಂಡ್ಬಿಟ್ಟೆ. ಸೊ ಎಲ್ಲರದು ವರಮಹಾಲಕ್ಷ್ಮಿ ಹಬ್ಬ ಹೆಂಗಾಯಿತು ಕಮೆಂಟ್ ಮಾಡಿ ಹೇಳಿ. ನನ್ನದು ತುಂಬ ಚೆನ್ನಾಗಾಯಿತು. ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ತುಂಬ ಖುಷಿ ಆಯಿತು. ಅವರೆಲ್ಲ ಬಂದಿದ್ದು. ಇವಾಗ ಅವ್ರ ಜೊತೆ ಎಲ್ಲ ಇರೋದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಎಲ್ಲ ಹೆಂಗೆ ಮಾಡಿದ್ರಿ, ಏನು ಸ್ಪೆಷಲ್ಲು? ನಮ್ಮದು ಮಾಮೂಲಿ ಒಬ್ಬಟ್ಟು ಅದೇ ಮಾಡಿದ್ವಿ. ಜಾಮೂನು, ಜಿಯನಿಗೆ ಜಾಮೂನು ಇಷ್ಟ, ಅವನು ಒಬ್ಬಟ್ಟು ಅಷ್ಟೊಂದು ಇಷ್ಟಪಡಲ್ಲ. ಸೊ ಅದೇ ಮಾಡಿದ್ವಿ. ನೀವೆಲ್ಲ ಏನು ಸ್ಪೆಷಲ್ ಮಾಡಿದ್ರಿ ನನಗೆ ಹೇಳಿ. ಸೊ ಇನ್ನು ಹಬ್ಬಗಳು ಸ್ಟಾರ್ಟ್ ಒಂದಾದ್ಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ಬರ್ತಾನೇ ಇರುತ್ತೆ. ನೆಕ್ಸ್ಟು ಗೌರಿ ಹಬ್ಬ ಬರುತ್ತೆ, ಅಂದರೆ ಗಣೇಶ ಗೌರಿ ಹಬ್ಬ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ದಸರಾ ಆದಮೇಲೆ ದೀಪಾವಳಿ. ಸೊ ಇನ್ನು ಫೆಸ್ಟಿವಲ್ಸ್ ಎಲ್ಲ ಸ್ಟಾರ್ಟು. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ನಾನು ಶೂಟ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ವ್ಲಾಗ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್, ಗುಡ್ ನೈಟ್. ಜಿಯೋ ಅಂತೂ ಫುಲ್ ಖುಷಿ, ಯಾಕೆಂದರೆ ಅವ್ನ ಫ್ರೆಂಡ್ಸ್ ಬಂದುಬಿಟ್ಟಿದ್ರು, ಸ್ಕೂಲ್ ಫ್ರೆಂಡ್ ಬಂದಿದ್ರು, ಅವ್ರ ಅಮ್ಮ ಬಂದಿದ್ರು. ಸೊ ಅವ್ರ ಅಮ್ಮ ನಂಗೆ ಕ್ಲೋಸು, ಸೊ ಅದಕ್ಕೆ ಅವರು ಬಂದಿದ್ರು. ಅವ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ, ಚೆನ್ನಾಗಿತ್ತು. ಏನೋ ಪೋಲಿ ಕೆಲಸ ಮಾಡಿದ್ದಾನೆ, ಇವಾಗ ಅದನ್ನ ನೋಡಬೇಕು.